ಒಂದು ಪ್ರಶ್ನೆ ಕೇಳಿದ್ರು, ಇಷ್ಟು ಸಿನಿಮಾಗಳು ಇದೆಲ್ಲ ಪ್ರೊಡಕ್ಷನ್ ಆಯಿತು, ಆ್ಯಕ್ಟಿಂಗ್ ಆಯಿತು, ಡೈರೆಕ್ಷನ್ ಆಯಿತು, ಹೀಗೆ ಸ್ಪೋರ್ಟ್ಸ್ ಕಡೆ ಒಲವು ಯಾಕೆ ಅಂತೆಲ್ಲ ತುಂಬ ಜನ ಕೇಳ್ತಿದ್ದಾರೆ. ಬಟ್ ಏನಿಲ್ಲ, ನಾನು ಸಿನಿಮಾಗಳು ಮಾಡ್ತಾಯಿದ್ದೀನಿ. ಈಗ ಸೂತ್ರಧಾರಿನೂ ರೆಡಿ ಇದೆ ರಿಲೀಸ್ಗೆ. ಬಟ್ ಅದಾದಮೇಲೆ ಪ್ರೊಡಕ್ಷನ್ ನಡೀತಾ ಇರುತ್ತೆ. ಬಟ್ ಸೆಂಟ್ರಲ್ಲಿ ನಾನು ಲಾಸ್ಟ್ ಒಂದೂವರೆ ವರ್ಷ ಹಿಂದೆ ಒಬ್ಬರ ಹತ್ರ ಮೀಟ್ ಮಾಡಿದಾಗ ಅವರು ಸ್ಪೋರ್ಟ್ಸು ತುಂಬ ಇದಾಗಿದ್ದರು. ಅವ್ರ ಹತ್ರ ಮೀಟ್ ಮಾಡುವಾಗ ಅವ್ರು ಕಬಡ್ಡಿ ವೆರಿ ಇಂಪಾರ್ಟೆಂಟಾಗಿ ಅವರು ಅದೇ ನನಗೆ ಹೇಳಿದ್ರು. ಸಿನಿಮಾ ಅಂತ ಗೊತ್ತಾಗಿದ್ದ ತಕ್ಷಣ ಅವ್ರು ಬರ್ತಾ ಮಾತಾಡ್ಕೊಂಬಂದ್ವಿ. ಸರ್, ನಿಮ್ಮ ಸಿನಿಮಾದವರು ಎಲ್ಲ ಕ್ರಿಕೆಟು ಎಲ್ಲ ಥರ ಗೇಮುಗಳನ್ನ ಮಾಡ್ತಿದ್ದಾರೆ, ಆದರೆ ಕಬಡ್ಡಿನ ತುಂಬ ಯಾರು ಮಾಡ್ತಿಲ್ಲ ಸರ್. ಅದು ಸೆಲೆಬ್ರಿಟಿಗಳು ಮಾಡಿದ್ರೆ ಆ ಗೇಮ್ಗೊಂದು ಮೆರುಗು ಬರುತ್ತೆ ಅಂತ. ಬಟ್ ಸೆಲೆಬ್ರಿಟೀಸ್ ಅಂದರೆ ಕೆಲವು ಚಾನಲ್ಗಳಲ್ಲಿ ನಡೆದಿತ್ತು, ಲಾಸ್ಟ್ 5-6 ಇಯರ್ಸ್ ಬ್ಯಾಕ್ ನಡೆದಿತ್ತು. ಬಟ್ ಯೂನಿವರ್ಸಲ್ ಆಗಿ ಅದು ಇಷ್ಟು ಜನ ಒಂದು ನಟಿಯರನ್ನ ತೊಗೊಂಬಂದು ಒಂದು ಕಬಡ್ಡಿ ಮಾಡ್ತಿರೋದು ಕಾರಣ ಏನಂದರೆ, ಇವಾಗ ನಾವು ಯಾವುದೇ ಒಂದು ಬ್ರ್ಯಾಂಡ್ ಆಗಲಿ, ಏನೇ ಒಂದಾಗಲಿ, ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಇರ್ತೀವಿ. ಇಲ್ಲ ಇವತ್ತೊಂದು ಏನೋ ಅಂತಂದರೂ, ಒಂದು ಎಕ್ಸಾಂಪಲ್ ಹೇಳ್ತೀವಿ, ಒಂದು ಕ್ರಿಕೆಟ್ ಅಂದರೂ ಅದಕ್ಕೊಂದು ಬ್ರ್ಯಾಂಡ್ ಅಂಬಾಸಿಡ್ರು, ಇದು ಕ್ಯಾಪ್ಟನ್, ಅಂದರೆ ಏನಕ್ಕೆ ಅಂದರೆ ಅದನ್ನ ಪ್ರೆಸೆಂಟ್ ಮಾಡೋಕ್ಕೆ ಅಷ್ಟೇ. ಪ್ರೆಸೆಂಟ್ ಮಾಡುವಾಗ ನಾವು ಈ ಸಿನಿಮಾ ಫೀಲ್ಡಲ್ಲಿ ನಾವು ಏನು ಹೇಳಿದ್ರು ಅಂದರೆ ಇಂಡಸ್ಟ್ರಿ ಫೀಲ್ಡಲ್ಲಿ ಬೇಗ ಜನಕ್ಕೆ ಮುಟ್ಟತ್ತೆ ಅಂಥ ಒಂದು ಫೀಲ್ಡಲ್ಲಿ ನಾವಿದ್ದೀವಿ. ಆ ಫೀಲ್ಡಲ್ಲಿರುವಾಗ ಈ ಥರ ವಿಷಯಗಳನ್ನು ನಾವು ನಮ್ಮ ಹೀರೋಯಿನ್ಸ್ ಮುಖಾಂತರ ಆಗ್ಬೋದು, ಅಲ್ಲ ಹೀರೋಗಳ ಮುಖಾಂತರ ಆಗ್ಬೋದು, ಇಂಥವ್ರ ಮುಖಾಂತರ ಹೇಳಿದಾಗ ಈ ಗೇಮ್ಸು ಅಂದರೆ ಕಬಡ್ಡಿ ಅನ್ನೋದು ಬರ್ತಾ ಬರ್ತಾ ಎಷ್ಟೋ ಕಡೆ ಕಬಡ್ಡಿ ಸ್ಟೇಡಿಯಮ್ ಕೋರ್ಟ್ಗಳನ್ನೆಲ್ಲ ತೆಗೆದು ಬೇರೆ 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 ಮಾಡ್ತಿದ್ದಾರೆ. ಯಾಕಂದರೆ ಕಬಡ್ಡಿ ಆಡೋದೇ ಕಮ್ಮಿ ಆಗ್ತಾಯಿದೆ. ಇದು ನಮ್ಮೊಂದು ದೇಶೀಯ ಆಟ. ಇದನ್ನು ನಮ್ಮ ಇಂಡಿಯಾದಲ್ಲಿ ಕ್ರಿಕೆಟ್ಗೆ ಎಷ್ಟು ಆದ್ಯತೆ ಇದೆ, ಇದೆಲ್ಲ ಈ ಥರ ಹೆಂಗೆ ಹೋಗ್ತಿದೆಯೋ ಅದೇ ಥರ ಒಂದು ಲೆವೆಲ್ ಕಬಡ್ಡಿ ಬರಬೇಕು ಅನ್ನೋದು ನನ್ನ ಒಂದು ಚಿಕ್ಕ ಆಸೆ ಇತ್ತು. ಇಲ್ಲ, ಕಬಡ್ಡಿ ತರಬೇಕು, ನಾವು ಬಿಡಬಾರ್ದು. ಯಾಕಂದರೆ ನೀವು ನೋಡಿರ್ತೀರ, ಒಂದು ಹಳ್ಳಿಗಳಲ್ಲಾಗಿರ್ಬೋದು, ಸ್ಕೂಲುಗಳಲ್ಲಿ, ಕಾಲೇಜುಗಳಲ್ಲಿ ಎಲ್ಲ ಕಬಡ್ಡಿ ಅವಾಗೆಲ್ಲ ಒಂದು ಇದಾಗಿತ್ತು. ಇವತ್ತು ಆ ಕಬಡ್ಡಿ ಗೇಮೇ ಬರ್ತಾ ಬರ್ತಾ ಡೌನ್ ಆಗಿರೋದ್ರಿಂದ ನನಗೆ ಅನಿಸಿದ್ದು ಕಬಡ್ಡಿ ನಾವು ಲಾಂಚ್ ಮಾಡೋಣ, ಎಂಟೈರು ನಮ್ಮ ಹೀರೋಯಿನ್ಸ್ ಮುಖಾಂತರ ಇದನ್ನು ಲಾಂಚ್ ಮಾಡಿ ನೆಕ್ಸ್ಟ್ ಹೀರೋಸು ಈ ಥರ ಪ್ಲ್ಯಾನ್ ಮಾಡಿಕೊಂಡು, ಇದಾದ ಮೇಲೆ ಇವಾಗ ಏನು 10 ಟೀಮ್ ನಾವು ಪ್ಲ್ಯಾನ್ ಮಾಡಿದ್ದೀವಿ, 100 ಜನ. ಇದಾದ ಮೇಲೆ ಇವಾಗ ಸ್ಟೇಟ್ ಲೆವೆಲ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಂದು ಇದ್ದಿದ್ದು ಸ್ಟೇಟ್ ಲೆವೆಲಲ್ಲ, ನ್ಯಾಷನಲ್ ಲೆವೆಲ್ ಇದ್ದಿದ್ದು. ಫಸ್ಟು ನಾನು ಪ್ಲ್ಯಾನ್ ಮಾಡಿದ್ದು ತೆಲುಗು, ತಮಿಳು ಎಲ್ಲ ಕಡೆಯೂ ಒಂದು ಟೀಮ್ ತಂದು, ಇವಾಗ ನಮಗೆ ಬೇರೆ ಕ್ರಿಕೆಟ್ ಹೆಂಗೆ ನಡೆಯುತ್ತೆ ನ್ಯಾಷನಲ್ ಲೆವೆಲಲ್ಲಿ ಆ ಥರ ಮಾಡಬೇಕು ಅನ್ನೋವಂಥ ಒಂದು ಇದಿತ್ತು, ನನ್ನ ಕನಸಿತ್ತು. ಬಟ್ ಅದಕ್ಕೆ ಮುಂಚೆ ಫಸ್ಟು ನಾವು ನಮ್ಮ ಕನ್ನಡದಲ್ಲಿರೋವಂಥ ನಮ್ಮ ಇಂಡಸ್ಟ್ರಿಲಿರೋರ ಜೊತೆ ಮಾಡೋಣ ಫಸ್ಟು ಅಂತೇಳಿ ಈಗ ಇವತ್ತಿದು ಲೋಕಾರ್ಪಣೆ ಮಾಡಬೇಕು ಅಂತ ಅಂದ್ಕೊಂಡಾಗ ಆಮೇಲೆ ಅಶ್ವಿನಿ ಮೇಡಮ್ ಮೀಟ್ ಆದ್ವಿ. ಏನಕ್ಕೆ ಅಂದರೆ ಅಶ್ವಿನಿ ಮೇಡಮ್ ಏನಕ್ಕೆ ಅಂದರೆ, ಅಪ್ಪು ಸರ್ ಲಾಸ್ಟು ಇದ್ದಾಗ ಕಬಡ್ಡಿ ಪ್ರೀಮಿಯರ್ ಲೀಗ್ಗೆ ಅವರೇ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದರು. ಯಾಕಂದರೆ ಕಬಡ್ಡಿಗೆ ಅವರು ತುಂಬ ಒಂದು ಪ್ರೋತ್ಸಾಹ ಕೊಟ್ಟಿದ್ದರು. ಅದೇ ಥರ ಮೇಡಮ್ ಹತ್ರ ಕೇಳಿದಾಗ ಅವರು ಒಂದೇ ಮಾತಾಡಿದ್ದು, ಇಲ್ಲ 100% ಮಾಡಿ ಒಳ್ಳೆ, ಅಂದರೆ ಅವ್ರು ಹೇಳಿದ್ರಲ್ಲ, ಈಗ ಒಂದು ಲಾಂಚ್ ಅಂದರೆ ಬರ್ತಾರೆ, ಒಂದು ಲೋಗೋಗಿಗೋ ಲಾಂಚ್ ಮಾಡಿ ಹೋಗಿರೋರು. ಬಟ್ ಅವರು ಎಂಟೇರು ಅಲ್ಲಿ ಹೋಗಿದಾಗ ನಮ್ಮ PRK ಸತೀಶ್ ಸರು ಮತ್ತು ನಮ್ಮ ಶಿವರಿಬ್ಬರು ಕರ್ಕೊಂಡೋಗಿ ಮೇಡಮ್ ಹತ್ರ ಮಾತಾಡಿಸಿದಾಗ ಅವರು ಅಷ್ಟು ನೀಟಾಗಿ ಟಿಫನ್ ಬೆಳಿಗ್ಗೆ ಅಷ್ಟು ಜನ ನಿಮ್ಮ ಆರ್ಟಿಸ್ಟ್ಗಳನ್ನ ಕರ್ಕೊಂಬನ್ನಿ, ನಾವು ಅವ್ರ ಜೊತೆ ಇದ್ದು ಒಂದು 1 ಅವರ್ ಅವ್ರು ನಮ್ಮ ಜೊತೆ ಸ್ಪೆಂಡ್ ಮಾಡಿ ಅವರು ಇದನ್ನು ಈ ಲಾಂಚ್ ಮಾಡಿಕೊಟ್ಟು, ಟೂರ್ನಮೆಂಟ್ಗೂ ನಾನು ಬರ್ತೀನಿ, ನೀವು ಚೆನ್ನಾಗಿ ಮಾಡಿ ಅಂತೇಳಿ ಎಲ್ಲ ಅಲ್ಲಿದ್ದಂಥ ಹೀರೋಯಿನ್ಸ್ಗೆಲ್ಲ ಭರವಸೆ ಕೊಟ್ಟು ಚೆನ್ನಾಗಿ ಮಾಡಿ ಅಂತೇಳಿ ಕಳಿಸಿದ್ರು. ಅದಕ್ಕೆ ಈ ವೇದಿಕೆ ಮೇಲಿಂದ ಅಶ್ವಿನಿ ಮೇಡಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ಥ್ಯಾಂಕ್ಸ್ ಅನ್ನೋದು ಮಾತು ಚಿಕ್ಕದು, ಬಟ್ ಅವ್ರ ಸಪೋರ್ಟ್ ತುಂಬ ದೊಡ್ಡದಾಗಿದೆ. ಅದೇ ಥರ ನನ್ನ ನಂಬಿ ಸಾಕಷ್ಟು ಇಲ್ಲಿವರೆಗೂ 100 ಜನ ನನಗೆ ನಟಿಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು. ಬಟ್ ಇಲ್ಲಿವರೆಗೂ 160 ಜನ ಲೀಸ್ಟ್ ಆಗಿದೆ. 160 ಜನ ಲೀಸ್ಟ್ ಅಂದರೆ ನಮ್ಮ ಕನ್ನಡದಲ್ಲಿ ಇಷ್ಟು ಜನ ಆಗರೆ ಏನಂದರೆ 1 ಸಿನಿಮಾ 2 ಸಿನಿಮಾ ಮಾಡಿರೋರಾಗ್ಬೋದು. ಸುಮಾರು ಜನಕ್ಕೆ ಏನಂದರೆ ಒಂದು ಪ್ಲ್ಯಾಟ್ಫಾರ್ಮ್ ಸಿಗ್ತಾ ಇಲ್ಲ, ಅಂದರೆ ಒಂದು ವೇದಿಕೆ. ಈಗ ಒಂದು ವೇದಿಕೆಯಲ್ಲಿ ಬಂದರೆ ಗೊತ್ತಾಯ್ತು, ಇವರಾ ಈ ಥರ ಅನಿಸುತ್ತೆ. ಅವತ್ತು ಸಿಕ್ಕಿದಾಗ ಅದಾದಮೇಲೆ ಹಂಗೇ ಸ್ಲೋ ಡೌನ್ ಆಗುತ್ತೆ. ಬಟ್ ಈ ಒಂದು ವೇದಿಕೆಯಲ್ಲಿ ಒಂದು 100 ಜನ ನಟಿಯರು ಬಂದಾಗ ನಾವು ಬೇರೆ ರಾಜ್ಯಕ್ಕೆ ಹೋಗಿ ಇನ್ನೊಬ್ಬರು ನಟಿಯರನ್ನ ತರಬಹುದು. ಇದು 100 ಜನದಲ್ಲಿ ನಮ್ಮ ನಿರ್ಮಾಪಕರೆಲ್ಲ ಇಲ್ಲಿದ್ದಾರೆ, ನಿರ್ದೇಶಕರಿದ್ದಾರೆ, ಎಲ್ಲ ಇಲ್ಲೇ ನಮ್ಮವ್ರನ್ನೇ ಆಯ್ಕೆ ಮಾಡಿಕೊಂಡು ಎಲ್ಲರಿಗೂ ಅವಕಾಶ ಕೊಡಲಿ ಅನ್ನೋದು ಒಂದು ಆಸೆ ಅಷ್ಟೇ.